ಯುವತಿಯರಿಗೆ ಕೆಲಸವಿಲ್ಲ, ನಿವೃತ್ತಿ ಆದವರಿಗೆ ಪುನಃ ಕೆಲಸ. ಹೌದು, ಇದು ಸತ್ಯ. ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೇವಲ ತಮ್ಮ ಚುನಾವಣೆ ಘೋಷಣೆಗಳಲ್ಲಿ ಯುವಕರಿಗೆ ಕೆಲಸ ಎಂಬುದನ್ನ ಭರವಸೆ ನೀಡಿ ಕೊನೆಗೆ ಎಲ್ಲ ಹುಸಿಯಾಗಿರುತ್ತೆ. ಕಾರಣ, ನಮ್ಮ ಭಾರತ ದೇಶ ಹಾಗೂ ನಮ್ಮ ಕರ್ನಾಟಕದಲ್ಲಿ ಯುವ ಮತದಾರರೇ ಹೆಚ್ಚಾಗಿದ್ದು, ಇವರುಗಳನ್ನ ಒಲಿಸಿಕೊಂಡು ಚುನಾವಣೆಯಲ್ಲಿ ಗೆದ್ದು ಆಮೇಲೆ ನೋಡೋಣ ಎಂಬ ಭರವಸೆ ಮಾತುಗಳೇ ಹೆಚ್ಚು. ರಾಜಕಾರಣಿಗಳು ಯಾವಾಗ ಏನು ಮಾಡುತ್ತಾರೆ ಅನ್ನೋದು ಯಾರೊಬ್ಬರಿಗೂ ತಿಳಿದಿಲ್ಲ. ಅದಾಗಿ ಕೆಲವು ದಿನಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಸಾರ್ವಜನಿಕ ಸಂಸ್ಥೆಗಳು ಉದ್ಯೋಗಗಳ ಹೊರಗುತ್ತಿಗೆಯನ್ನ ಶೋಷಣೆಯ ಸಾಧನವಾಗಿ ಬಳಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ರಾಜ್ಯವು ಕೇವಲ ಮಾರುಕಟ್ಟೆ ಭಾಗವಹಿಸುವವರಲ್ಲ, ಬದಲಾಗಿ ಸಾಂವಿಧಾನಿಕ ಉದ್ಯೋಗದಾತ. ಅತ್ಯಂತ ಮೂಲಭೂತ ಮತ್ತು ಪುನರಾವರ್ತಿತ ಸಾರ್ವಜನಿಕ ಕಾರ್ಯಗಳನ್ನ ನಿರ್ವಹಿಸುವವರ ಮೇಲೆ ಅದು ಬಜೆಟ್ ಅನ್ನ ಸಮತೋಲನಗೊಳಿಸಲು ಸಾಧ್ಯವಿಲ್ಲ. ಕೆಲಸವು ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ಪುನರಾವರ್ತನೆಯಾಗುವಲ್ಲಿ ಸ್ಥಾಪನೆಯು ಅದರ ಅನುಮೋದಿತ ಶಕ್ತಿ ಮತ್ತು ತೊಡಗಿಸಿಕೊಳ್ಳುವಿಕೆಯ ಅಭ್ಯಾಸಗಳಲ್ಲಿ ಆ ವಾಸ್ತವವನ್ನ ಪ್ರತಿಬಿಂಬಿಸಬೇಕು ಅಂತ ನ್ಯಾಯಮೂರ್ತಿ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಉನ್ನತ ಶಿಕ್ಷಣ ಸೇವೆಗಳ ಆಯೋಗದ ವಕೀಲ ಶ್ರೀರಾಮ್ ಪರಕಟ್ ಪ್ರತಿನಿಧಿಸುವ ದಿನಗೂಲಿ ನೌಕರರು ಸಲ್ಲಿಸಿದ ಮೇಲ್ಮನವಿಯನ್ನ ಆಧರಿಸಿ ಈ ತೀರ್ಪು ಕೊಡಲಾಗಿದೆ. ಆರ್ಥಿಕ ಸಂಕಷ್ಟ ಅಥವಾ ಖಾಲಿ ಹುದ್ದೆಗಳ ಕೊರತೆಯನ್ನ ವಿವಿಧ ರೀತಿಯಲ್ಲಿ ಉಲ್ಲೇಖಿಸಿ ಆಯೋಗವು ತಮ್ಮ ಕ್ರಮಬದ್ಧಗೊಳಿಸುವಿಕೆ ಮನವಿಯನ್ನ ತಿರಸ್ಕರಿಸಿದ ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ನ್ಯಾಯಮೂರ್ತಿ ನಾಥ್ ಅವರು ತಾತ್ಕಾಲಿಕ ಲೇಬಲ್ಗಳ ಅಡಿಯಲ್ಲಿ ನಿಯಮಿತ ಕಾರ್ಮಿಕರನ್ನ ದೀರ್ಘಕಾಲಿಕ ಹೊರತೆಗೆಯುವುದನ್ನ ಬರೆದರು. ಇದು ಸಾರ್ವಜನಿಕ ಆಡಳಿತದಲ್ಲಿನ ವಿಶ್ವಾಸವನ್ನ ನಾಶಪಡಿಸಿತು ಮತ್ತು ಸಮಾನ ರಕ್ಷಣೆಯ ಭರವಸೆಯನ್ನ ಅಪರಾಧ ಮಾಡಿತು ಅಂತ ಉಲ್ಲೇಖಿಸಿದ್ದಾರೆ. ಸರ್ಕಾರಿ ಇಲಾಖೆಗಳು ನಿಖರವಾದ ಸ್ಥಾಪನಾ ನೋಂದಣಿಗಳು, ಮಸ್ಟರ್ ರೋಲ್ಗಳು ಮತ್ತು ಹೊರಗುತ್ತಿಗೆ ವ್ಯವಸ್ಥೆಗಳನ್ನ ಇಟ್ಟುಕೊಳ್ಳಬೇಕು ಮತ್ತು ಸಲ್ಲಿಸಬೇಕು ಅಂತ ನ್ಯಾಯಾಲಯ ತಿಳಿಸಿದೆ. ಕೆಲಸವು ದೀರ್ಘಕಾಲಿಕವಾಗಿದ್ದಾಗ ಮಂಜೂರಾದ ಹುದ್ದೆಗಿಂತ ಅನಿಶ್ಚಿತ ತೊಡಗಿಸಿಕೊಳ್ಳುವಿಕೆಯನ್ನ ಅವರು ಯಾಕೆ ಆದ್ಯತೆ ನೀಡಿದರು ಅನ್ನೋದನ್ನ ಇಲಾಖೆಗಳು ಪುರಾವೆಗಳೊಂದಿಗೆ ವಿವರಿಸಬೇಕು ಅಂತ ಎಚ್ಚರಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮ ರಾಜ್ಯದಲ್ಲಿ ಹಲವಾರು ಇಲಾಖೆಗಳಲ್ಲಿ ನೇಮಕಾತಿಗಳು ಇಲ್ಲದೆ ಮತ್ತು ಯುವಕರಿಗೆ ಕೆಲಸ ನೀಡದೆ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ನಿವೃತ್ತಿ ಹೊಂದಿರುವ ಸಿಬ್ಬಂದಿಗಳು ಪುನಃ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವುದು ವರದಿಯಾಗಿದೆ. ಸರ್ಕಾರದಿಂದ ನಿವೃತ್ತಿಯಾದ ಅಧಿಕಾರಿಗಳು ಇನ್ನು ಕೆಲಸ ಮಾಡಬೇಕು, ದುಡ್ಡು ಗಳಿಕೆ ಮಾಡಬೇಕು ಎಂಬ ಹಂಬಲ ಜಾಸ್ತಿ ಇರುತ್ತೆ. ಇಂತಹ ನಿವೃತ್ತಿಯಾದಂತಹ ಅಧಿಕಾರಿಗಳಿಂದ ರಾಜ್ಯ ಹಾಗೂ ದೇಶದ ಯುವಕರುಗಳಿಗೆ ಕೆಲಸ ಸಿಗದೆ ಮನನೊಂದು ಹಲವು ಪ್ರಕರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳು ಇರುತ್ತವೆ. ಇದಕ್ಕೆ ಯಾರಪ್ಪ ಸ್ವಾಮಿ ಕಾರಣ? ಸರ್ಕಾರಿ ನಿವೃತ್ತಿ ಅಧಿಕಾರಿಗಳು ತಮ್ಮ ಅವಧಿಯಲ್ಲಿ ಹಲವು ರೀತಿಯಲ್ಲಿ ಕೈಚಳಕ ತೋರಿಸಿ ಅನುಭವ ಪಡೆದಿರುತ್ತಾರೆ. ಅದರಲ್ಲೂ ಭ್ರಷ್ಟಾಚಾರದ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಹುತೇಕ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನ ಮುಂದುವರಿಸಲು ಇಂತಹವುಗಳನ್ನ ಪಡೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಮೊದಲಿಗೆ ಇಂತಹ ಅಧಿಕಾರಿಗಳನ್ನ ಮತ್ತು ಗುತ್ತಿಗೆ ಆಧಾರದ ಮೇಲೆ ಪಡೆಯುತ್ತಿರುವ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗಿರುತ್ತೆ. ಒಂದು ವೇಳೆ ಕಠಿಣ ಕ್ರಮ ಜರುಗಿಸದಿದ್ದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಹಾಗೂ ದೇಶದ ಯುವಕರಿಗೆ ಕೆಲಸ ಸಿಗೋದು ಖಚಿತವೇ. ಯುವಕ ಯುವತಿಯರಿಗೆ ಈ ವಿಚಾರದಲ್ಲಿ ಎಚ್ಚರಿಕೆ ಕೊಟ್ಟು ಸರ್ಕಾರದಿಂದ ನಿವೃತ್ತಿಯಾಗಿರುವ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳನ್ನ ಪುನರ್ ನೇಮಕ ಮಾಡದಂತೆ ಮನವಿ ಮಾಡಿಕೊಳ್ಳಬೇಕಾಗಿರುತ್ತೆ. ಒಂದು ವೇಳೆ ಸರ್ಕಾರ ಇಂತಹ ಆದೇಶವನ್ನ ಹೊರಡಿಸಿದ್ದಲ್ಲಿ ಯುವಕ ಯುವತಿಯರಿಗೆ ಕೆಲಸ ಸಿಗುವ ಭರವಸೆ ಇರುತ್ತೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.